ರಾಜಕೀಯ ವ್ಯಕ್ತಿಗೆ ವಿಚಾರಗಳು ಸಾಕಷ್ಟು ಸುದ್ದಿಗಳನ್ನು ಕೊಟ್ಟಿದ್ದೀವಿ. ನಮ್ಮನ್ನು ವೆಯ್ಟ್ ಮಾಡ್ತಾರೆ, ರಾಜ್ಯದ ಜನ ಕೂಡ ಕಾಯ್ತಾ ಇರ್ತಾರೆ. ಸೊ ನಮ್ಮ ಅತಿಥಿಗಳು ಭಾಳಷ್ಟು ಜನ ಇದ್ದಾರೆ. ಅದಕ್ಕೆ ಮೊದಲು ಸತ್ಯ ಅವರು ಪ್ರಶ್ನೆ ಕೇಳೋದಕ್ಕೂ ಮೊದಲು ನನ್ನೊಂದಿದೆ. ಈಗ ತಾವು ಹೇಳಿದ್ರಿ ನಾನು ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇದ್ದರೂ ಹೋರಾಟ ಮಾಡ್ತೀನಿ ಅಂತ. ತಮಗೆ ಅಧಿಕಾರ ಇದ್ದಾಗ ತಾವು ಒಂದು ಒಳ್ಳೆಯ ವರದಿ ಕೊಟ್ರಿ, ಆದರೆ ಆ ವರದಿನ ಇಟ್ಕೊಂಡೇ ಬಚಾವಾಗೋದಕ್ಕೆ ಭಾಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಖಂಡಿತವಾಗಿಯೂ ಯಾರು ಯಾರಿಸಿರೋದ್ರೆ ವರದಿಯಲ್ಲಿದೆ ಅವರು ಈ ರೀತಿ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಕೋರ್ಟಿಗೂ ತಗೊಂಡು ಹೋಗ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೆ ಬದುಕಿನ ಸಾವಿನ ನಡುವೆ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಲೈಫ್ ಆ್ಯಂಡ್ ಡೆತ್. ಆದ್ದರಿಂದ ಇದನ್ನು ನಿರೀಕ್ಷಿಸಿದಂಥ ವಿಚಾರ. ಖಂಡಿತವಾಗಿಯೂ ನನ್ನ ವರದಿಯನ್ನು ಇವರು ಅಷ್ಟೊಂದು ಸುಲಭವಾಗಿ ಒಪ್ಕೊಳ್ತಾರೆ ಅನ್ನೋ ಧೈರ್ಯ ನನಗಿಲ್ಲ. ನಾನು ಮೊದಲಿಂದ ಹೇಳ್ತಾ ಬಿದ್ದೆ, ಇದು ಸರ್ಕಾರದಿಂದ ಯಾವ ಸರ್ಕಾರ ಆಗಲಿ ಅವರು ಒಪ್ಪಲ್ಲ. ಯಾಕಂದರೆ ಎಲ್ಲರ ಹೆಸರು ಇದೆ ಅದರಲ್ಲಿ. ಅವ್ರೇನು ಮಾಡ್ತಾರೆ, ಏನು ಮಾಡಲ್ಲ. ಅದಕ್ಕೆ ನಾನು ಹೇಳಿದೆ, ಇದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ನನಗೆ ಅವ್ರ ಮೇಲೆ ಭರವಸೆ ಇದೆ. ಈ ವರದಿ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗ್ತದೆ. ಮತ್ತು ಖಂಡಿತವಾಗಿ ಅವರು ಆದೇಶ ಕೊಟ್ಟರೆ ಮತ್ತೆ ಅದನ್ನು ಮಾಡಲೇಬೇಕಾಗ್ತದೆ. ಇಲ್ಲದ್ರೆ ಬೇರೆ ಬೇರೆ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅದರ ಆದೇಶವನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಇವಾಗ ಬಹುಶಃ ಅಲ್ಲಿಗೊಂದು ಸರಿಯಾದಂಥ ತಿರುವು ಸಿಗ್ಲಿಕ್ಕೆ ಸಾಧ್ಯ ಅಂತ ಅವಾಗ. ಸತ್ಯ ಲೋಕಾಯುಕ್ತ ತೀರ್ಪಾಗಲಿ ಯಾವುದಾದ್ರು ತೀರ್ಪಾಗಲಿ, ಇಟ್ ಈಸ್ ಕ್ವಶನಬಲ್ ಇನ್ ಕೋರ್ಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್. ಸೊ ವೇರ್ ಯು ಕಮ್ ಇನ್ ಟು ದ ಪಿಕ್ಚರ್ ನೌ, ಆಫ್ಟರ್ ಯುವರ್ ರಿಟೈರ್ಮೆಂಟ್ as ಲೋಕಾಯುಕ್ತ, you become a free man. I became a free man, but it's a possibility they may impede me personally. No, whatever it is. I am not interested. I'm not concerned about that. Whether you are being implemented in that as partisan, ಈಗಾಗಲೇ ಪಬ್ಲಿಕ್ ಮೀಟಿಂಗಲ್ಲಿ ಹೇಳ್ತಿರೋದನ್ನು ಅಫಿಡವಿಟ್ ಮುಂದೆಲ್ಲೂ ಹೇಳ್ಬೋದು. What I am interested is, would you be in a position to render legal assistance to organizations which will take up this issue along with demonstration? I don't expect you to participate in demonstration. ಅವರೇ ಹಾಕಿ ನನ್ನ ಪಾರ್ಟಿ ಮಾಡ್ಬೋದು. ಯಾಕೆಂದರೆ ಅದರಲ್ಲಿ ಒಂದು ಅಲಿಗೇಷನ್ ಏನಂದರೆ ದುರುದ್ದೇಶದ ಅಲಿಗೇಷನ್ ಇದ್ದರೆ ಯಾರಿಗೆ ಆ ದುರುದ್ದೇಶ ಇದೆ ಅವರನ್ನು ಪಾರ್ಟಿ ಮಾಡಲೇಬೇಕು. ಖಂಡಿತವಾಗಿ ನನ್ನ ಪಾರ್ಟಿ ಮಾಡಿಯೇ ಮಾಡ್ತಾರೆ. ನಾನು ಇದ್ದದನ್ನು ಹೇಳ್ತೇನೆ. ಭಾಳ ವಿಚಾರಗಳು ಅವರು ನನ್ನ ವರದಿ ಓದದೇ ಹೇಳಿದಂಥ ವಿಚಾರಗಳು. ಅದು ಸರಿ. ಇಷ್ಟು ಬೇಗ ಯಾರು ನಿಮ್ಮ ಅಷ್ಟು ದೊಡ್ಡ ವರದಿನ ಪೂರ್ತಿ ಓದಿ ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಂಡು ರೀಸನಬಲ್ ಕಾಮೆಂಟ್ ಕೊಡುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಇಟ್ ಟೇಕ್ಸ್ ಟೈಮ್, ಅದಕ್ಕೆ ಸಮಯ ಬೇಕಾಗ್ತದೆ. ಆದರೆ ನಿಮ್ಮಂಥವರಿಂದ ಜನ ಎಕ್ಸ್ಪೆಕ್ಟ್ ಮಾಡೋದು ಪ್ರಾಪರ್ ಲೀಗಲ್ ಗೈಡೆನ್ಸ್. ಆ ಡೆಮಾನ್ಸ್ಟ್ರೇಷನ್ಗೆ ನೀವು ಬರಬೇಕಾಗಿಲ್ಲ, ಬೇರೆ ಜನ ಇದ್ದಾರೆ. ಈ ವೇದಿಕೆಯಲ್ಲೇ ನಾನು ಭರವಸೆ ಕೊಡ್ತೇನೆ, ಯಾರಿಗೂ ಈ ಲೀಗಲ್ ಅಸಿಸ್ಟೆನ್ಸ್ ಬೇಕಿದ್ರೆ ನಾನು ಕೊಡೋಕ್ಕೆ ರೆಡಿ ಆಗಿದ್ದೆ. ದಟ್ ಈಸ್ ಫಾರ್ ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ಸ್, ನಾಟ್ ಫಾರ್ ಇಂಡಿವಿಜುವಲ್ ಅಗ್ರಿಮೆಂಟ್ಸ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವತ್ತು ಯಡಿಯೂರಪ್ಪ ಅವರ ಪ್ರೆಸ್ ಪೊಲಿಟಿಕಲ್ ಸೆಕ್ರೆಟರಿ ಅವರು ಒಂದು ಹೇಳ್ತಾ ಇದ್ರು, ಹೇಳ್ತಿದ್ರು ನಿಮ್ಮ ವಿರುದ್ಧ ಅವ್ರು ಮಾಡ್ತಿದ್ದ ಆರೋಪ ಏನು ಅಂತಂತಂದರೆ, ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಯಡಿಯೂರಪ್ಪ ಅಥವಾ ಪ್ರೇರಣಾ ಟ್ರಸ್ಟ್ ಇರಲಿಲ್ಲ. ಅಂದರೆ ಅವ್ರು ಹೇಳ್ತಿರೋದೇನು ಅಂತಂತಂದರೆ, ಯಡಿಯೂರಪ್ಪ ತಾನು ಕಳ್ಳ ಅಂತ ಹುಡ್ಕಕ್ಕೆ ಹೇಳಿರಲ್ಲ ನಿಮಗೆ, ಅವರು ಬೇರೆಯವರು ಕಳ್ಳ ಅಂತ ಹುಡ್ಕಕ್ಕೆ ಹೇಳಿದರು. ಆದರೆ ಅದು ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಇಲ್ಲ ಅಂದರೂ ಸಂತೋಷ್ ಹೆಗ್ಡೆ ಅವರು ಏನಕ್ಕೆ ಅದಕ್ಕೆ ಬಂದರು ಅಂತಂದ್ಬಿಟ್ಟು ಅಂತ. ಐ ಡು ನಾಟ್ ವಾಂಟ್ ಟು ಅಕ್ಯೂಸ್ ಯು, ಬಟ್ ಐ ವಾಂಟ್ ಯು ಟು say use this forum to give a reply, so there is no doubt in the people's mind. Certainly, I'll tell you. The entire illegality is based on, referable only to mining. So, mining ಅಲ್ಲಿ ಯಾವ ರೀತಿಯಲ್ಲೂ ಒಂದು ಆರೋಪ ಕಂಡು ಬಂದರೆ ಇದರಿಂದ ಇವರು ಇಷ್ಟೊಂದು ಹಣ ಮಾಡಿದರು, ಅವರೆಲ್ಲ ಅವ್ರ ಕುಟುಂಬದವ್ರು ಮಾಡಿದ್ರು ಕೂಡ ಅದನ್ನು ಇನ್ ದ ಐ ಆಫ್ ದಿಸ್ ಥಿಂಗ್ ಯು ಕ್ಯಾನ್ ಸೇ ದಟ್ ದ ಮನಿ ಹ್ಯಾಸ್ ಗಾನ್ ಓನ್ಲಿ ಬಿಕಾಸ್ ಆಫ್ ದ ಮ್ಯಾನ್ ಇನ್ ಚಾರ್ಜ್. ಅದರ್ವೈಸ್ ಯಾರು ಕೊಡ್ತಾ ಇರಲಿಲ್ಲ ಪ್ರೇರಣಾ ಟ್ರಸ್ಟಿಗೆ 10 ಕೋಟಿ ರೂಪಾಯಿ. ಇಟ್ಸ್ ಓನ್ಲಿ ಬಿಕಾಸ್ ದ ಪ್ರೇರಣಾ ಟ್ರಸ್ಟ್ ಈಸ್ ಮ್ಯಾನೇಜ್ಡ್ ಬೈ ಹಿಸ್ ಚಿಲ್ಡ್ರನ್ ಪ್ರೈಮರಿಲಿ. ಆದ್ದರಿಂದ ಅದಕ್ಕಾಗಿ ಅವ್ರು ಹಣ ಕೊಟ್ಟಿದ್ದು ಹೊರತು ಇನ್ನು ದಾನ ಮಾಡಿದ್ದಲ್ಲ ಈ ಹಣ. ಇದನ್ನು ನೀವು ಅವರ ಅಕೌಂಟನ್ನು ಇದು ಮಾಡಿದರೆ, ಎಕ್ಸಾಮಿನ್ ಮಾಡಿದರೆ ಖಂಡಿತವಾಗಿ ಗೊತ್ತಾಗ್ತದೆ ಅದೇನೆಂದರೆ ಆ ಹಣ ಅವರ ಪರ್ಸನಲ್ ಇದಕ್ಕೆ ಖರ್ಚಾಗಿದೆ ಅಂತ. Therefore, there is no difficulty in proving that this amount is really meant for a favor to be shown by the ಚೀಫ್ ಮಿನಿಸ್ಟರ್. ಅದರ ಜೊತೆಗೆ ಈ ಬಿಜೆಪಿ ಮತ್ತು ಕಾಂಗ್ರೆಸ್ JDS ಸರ್ಕಾರ ಇದ್ದ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ಒಂದು ಆರೋಪ ಬರುತ್ತೆ, 150 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ.
ಅದರ ಜೊತೆಗೆ ಆಗಿನ ಅರಣ್ಯ ಮಂತ್ರಿ ಚೆನ್ನಿಕಪ್ಪವ್ರ ಬಗ್ಗೆನೂ ದೊಡ್ಡ ಇಶ್ಯೂ ಆಗುತ್ತೆ, ಅವ್ರ ಮಂತ್ರಿ ಸ್ಥಾನ ಎಲ್ಲ ಕಳ್ಕೊತಾರೆ, ದೊಡ್ಡ ವಿಚಾರ ಆಗುತ್ತೆ. ಆ ಸಂದರ್ಭದ್ದು ಯಾವುದು ನಿಮಗೆ ದಾಖಲೆಗಳೇನಿರಲಿಲ್ವಾ ಅಥವಾ ನಿಮಗೆ ಅದು ಇರಲಿಲ್ವೇನು? ಇಲ್ಲ, ಆ ಅಲಿಗೇಷನ್ ಏನು ಮಾಡಿಲ್ಲ ನನ್ನ ಇದರಲ್ಲಿ. ಪಿಟಿಷನ್ ರೆಫರೆನ್ಸಲ್ಲಿ ಏನೂ ಆ ಪಾಯಿಂಟ್ ಇಲ್ಲ, ವಿಚಾರಣೆ ಮಾಡಿ ಅನ್ನೋ ಪಾಯಿಂಟ್ ಇಲ್ಲ. ಅದನ್ನು ಅಷ್ಟೊತ್ತಿಗೆ ಏನಾಗಿದೆ ಅಂದರೆ ಇವರು ಜನಾರ್ದನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ರು. ಸೊ ಅದು ಸುಪ್ರೀಂ ಕೋರ್ಟಲ್ಲಿ ಇದೆ ಆ ಕೇಸು. ಸೊ ನೀವು ಬರೀ ಸುಪ್ರೀಂ ಕೋರ್ಟಲ್ಲಿ ಇದೆ ಅನ್ನೋ ಮಾತ್ರಕ್ಕೆ ನಾನು ಅದನ್ನು ಬಿಟ್ಟಿಲ್ಲ. ಒಂದು ವೇಳೆ ಅದು ನನ್ನ ರೆಫರೆನ್ಸಲ್ಲಿ ಬಂದಿದ್ರೆ ಖಂಡಿತವಾಗಿ ನಾನು ವಿಚಾರಣೆ ಮಾಡ್ತಾ ಇದ್ದೆ. ಆದರೆ ನನ್ನ ಮೇಲೆ ಇಲ್ಲ. ಆದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಇಂಡಿಪೆಂಡೆಂಟ್ ಪಿಟಿಷನ್ ಹಾಕಿದ್ದಾರೆ, ಅದು ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟಲ್ಲಿ. ಅದನ್ನು ಸುಪ್ರೀಂ ಕೋರ್ಟ್ನವರೇ ಮಾಡಬೇಕಾಗ್ತದೆ. ಇಲ್ಲದ್ರೆ ನಾಳೆ ಪ್ರಶ್ನೆ ಬರ್ತದೆ ಕುಮಾರಸ್ವಾಮಿ ಅವ್ರದ್ದು, ನೀವು ಅದನ್ನು ಯಾಕೆ ವಿಚಾರಣೆ ಮಾಡಿದ್ರಿ? ಅದು ಇಟ್ಸ್ ನಾಟ್ ಪಾರ್ಟ್ ಆಫ್ ದ ರೆಫರೆನ್ಸ್. ಇವಾಗ ಗೌರಿಯವರು ಹೇಳಿದ ವಿಚಾರಕ್ಕೆ ನೋಡಿ, ನಾವು ಇದನ್ನು ಯಾವ ರೀತಿ ನೋಡಬೇಕಂದ್ರೆ ಒಬ್ಬ ಕಾಮನ್ ಮ್ಯಾನ್ನ ಪರ್ಸೆಪ್ಷನ್ನಲ್ಲಿ ನೋಡಬೇಕು. ಒಂದು ಕಡೆ ಅರ್ಜಿಗಳು ಪೆಂಡಿಂಗ್ ಇವೆ, ಪದೇ ಪದೇ ಇವ್ರು ಲೆಟ್ರ್ ಬರೀತಾನೆ ಇದ್ದಾರೆ, ನಮ್ಮ ಪರವಾಗಿ ಒಂದು ರೆಕಮೆಂಡೇಶನ್ ಕಳಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ. ಅದೇ ಸಮಯದಲ್ಲಿ 10 ಕೋಟಿ ರೂಪಾಯಿ ಸಾಲ ತಗೊಂಡು ಒಬ್ಬ ದಾನಿ ಕೊಡ್ತಾನೆ, ನಂಬಕ್ಕೆ ಸಾಧ್ಯನೇ? ಒಂದು. ಎರಡನೇದು ಏನಂದರೆ, ಅದೇ ಸಮಯದಲ್ಲಿ 1 ಎಕರೆ ಜಮೀನಿಗೆ ಸರ್ಕಾರದವರು ಫಿಕ್ಸ್ ಮಾಡಿದಂಥ ಜಮೀನು ರೇಟು 1 ಕೋಟಿ 1.5 ಕೋಟಿ ಇದ್ದಂಥ ಜಮೀನನ್ನು ಅಗೇನ್ ಸಾಲ ತಗೊಂಡು 20 ಕೋಟಿಗೆ ಖರೀದಿ ಮಾಡ್ತಾರೆ. ಅದೇ ಕಂಪನಿಯವರು, ಅದೇ ಕುಟುಂಬದಿಂದ. ಯಾಕೆ ಮಾಡಬೇಕು ಇದು? ಅದು ಮೈನಿಂಗ್ ಲಿಂಕ್ ಆಗಿದೆ, ಹಾಗಾಗಿ ಅದು ರೆಫರ್ ಆಗಿದೆ ಅಂತ ಅವ್ರು ಹೇಳ್ತಾ ಇರೋದು. ನೀವು ಇವರ ಕೊಟ್ಟಂತ ವ್ಯಕ್ತಿಗಳು ತಮಗೆ ಮೈನಿಂಗ್ ಲೀಸ್ ಕೊಡಿ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ. ಅದು ಇನ್ನೂ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ಬದಿಗಿಡಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಲಂಚ ಕೊಡುವವರು ಮೊದಲು ಲಂಚ ಕೊಟ್ಟು ಆಮೇಲೆ ಕೆಲಸ ಮಾಡಿಸ್ಕೊಡ್ತಾರೆ. ಪುಟ್ಟಸ್ವಾಮಿ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ ಅಂತ. ಈಗ ನನಗೆ ಇನ್ನೊಂದು ಡೌಟ್ ಬಂದಿದೆ ಸರ್. ಹಿಂದೆ ಈ ನಮ್ಮ ಒಬ್ಬ MLAಗೆ 5 ಲಕ್ಷ ಲಂಚ ತೊಗೊಳೋಗತ್ತ ಅವ್ರ ದಂಡ ಹಿಡಿದ್ರೆ, ಹೌದು, ಅವ್ರ ಹೆಸರು ಹೇಳ್ಬೋದು ಹೇಳಬಾರ್ದು, ಹೇಳ್ಬೋದು. ನಾನು ಚಾರ್ಜ್ ಶೀಟ್ ಹಾಕಿದ್ದೇನೆ. ಅದು ಪಬ್ಲಿಕ್ 5 ಲಕ್ಷ ಆರಂಭದಲ್ಲಿ ಇಲ್ಲ 5 ಲಕ್ಷ ಕೊಡುವಾಗ ರೆಡ್ಡನ್ನು ಹಿಡಿದ್ರು. ಕಡೆಗೆ ಅವ್ರ MLAಗಳನ್ನು ಟ್ರೂಪ್ ಮಾಡಿಕೊಂಡು ಅವ್ರಿಗೆ ಮಹಾತ್ಮ ಗಾಂಧಿಗಿಂತ ದೊಡ್ಡ ದೇಶಭಕ್ತ ಅಂತ ಕ್ಲೀನ್ ಚಿಟ್ ಕೊಟ್ಟರು. ನಾವಿಬ್ಬರು ಅವತ್ತು ನಿಸರ್ಗದಲ್ಲಿ ಮೀಟ್ ಮಾಡಿದ್ವಿ. ಏನು ಸಾಹೇಬ್ರೆ ಹೀಗಾಯಿತು ಅಂದಾಗ ನಾನು ಕಳೆದೋದೆ ಹಿರಣ್ಯ ನೋಡಿ ಅಂದರು. ಇವಾಗ ನನಗನ್ನಿಸ್ತಾ ಇದೆ, ಇವರು ಇಷ್ಟು MLAಗಳನ್ನ ಇಷ್ಟೊಂದು ಇವ್ರುಗಳನ್ನ ಇವಾಗ ನೀವು ಹೈ ಡ್ರಾಮಾ ಅಂತ ಹಾಕಿ ಡ್ರಾಮಕ್ಕೆ ಅವಮಾನ ಮಾಡಬೇಡಿ. ಅದಲ್ಲ, ಹೈಕಮಾಂಡು ಹೈ ಡ್ರಾಮಾ ಅಂದರೆ ನಾನು ಬಹಳ ವರ್ಷದಿಂದ ಕಸ್ಬನ್ ಹೈಕಮಾಂಡ್ ಹೈ ಡಿಮ್ಯಾಂಡ್ ಅನ್ನಿ ಬೇಕಾದ್ರೆ ಅದನ್ನು ಮಾಡ್ಕೊಳ್ಳಿ ಡ್ರಾಮಾ. ಇವಾಗ ನಾನು ಕೇಳ್ತಿದ್ದೀನಿ, ಅಲ್ಲ ಸರ್ ಇಷ್ಟು ಜನಗಳನ್ನ ಇವರಿಗೆ ಒಂದಾಗಿ ಮಾಡಿಸ್ಕೊಂಡಿದ್ದಲ್ಲ, ಅದು ಹೇಗೆ ಅಂತ ನಾವು ಹೇಳೋದು ಬೇಡ. ಅದು ಇವತ್ತು ಸಾಮಾನ್ಯ ಮನುಷ್ಯನಿಗೂ ಗೊತ್ತು. ಹೀಗೆ ಮಾಡಿಸ್ಕೊಂಡಾಗ ಇವ್ರುಗಳಿಗೆ ಓಟ್ ಕೊಟ್ಟವ್ರು ನಾವೆಲ್ಲ ಹೋದ್ವಿ, ನಾವು ಕಳೆದು ಹೋದ್ವಲ್ಲ. ಅವತ್ತು ನೀವು ಕಳೆದು ಹೋಗಿದ್ರಿ, ಇವತ್ತು 6 ಕೋಟಿ ಜನ ಕಳೆದು ಹೋದ್ವಲ್ಲ. ನಾವು ಒಬ್ಬ ವ್ಯಕ್ತಿಯನ್ನು ಆಯ್ತಾ BJP ಅಂತ ನಂಬಿ ಓಟ್ ಕೊಟ್ಟಾಗ ಆ ವ್ಯಕ್ತಿಗಳೆಲ್ಲ ಇವತ್ತು ಇಡೀ ನ್ಯಾಯಾಂಗ ಬೇಡ ಅಂತ ಹೇಳಿದ ವ್ಯಕ್ತಿಯನ್ನು ಬೇಕು ಅಂತ ಅವ್ರು ಅಂತ ಇದ್ದಾಗ ನಾವೆಲ್ಲಿದ್ದೀವಿ? ಇದು ನನಗೆ ಬಹಳ ವ್ಯತ್ಯಾಸ. ಪ್ರಜಾಸತ್ತೆ ಇದೆಯಾ ಅನ್ನೋದು ಪ್ರಶ್ನೆ ಬರುತ್ತೆ ನನಗೆ. ಅದ್ರ ಬಗ್ಗೆ ನನಗೂ ಭಾಳ ಸಂಶಯ ಇದೆ. ಇವಾಗಲೇ ಮನೀಶ್ ತಿವಾರಿ ಅವರು ಹೇಳಿದಂಥ ಮಾತನ್ನು ಕೇಳಿದಾಗ ನನಗನ್ನಿಸ್ತದೆ ಪ್ರಜಾಪ್ರಭುತ್ವ ಅದರ ಅರ್ಥ ಬದಲಾವಣೆ ಆಗಿದೆ. ಏನು ಹೇಳಿದ್ರು ಅನ್ನೋದು ಹೇಳಿ ಸರ್, ಜನಕ್ಕೂ ಗೊತ್ತಾಗಲಿ. ನೋಡಿ, ಜನ್ಲೋಕ್ಪಾಲ್ ಸಮಿತಿಯ ಕಮಿಟಿಯವರು ಸರ್ಕಾರದ ಜೊತೆ ಆ ಜನ್ಲೋಕ್ಪಾಲ್ ಮಸೂದೆಯನ್ನು ಚರ್ಚೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಹೇಳಿದಾಗ ಮನೀಶ್ ತಿವಾರಿ ಅವರು ಒಂದು ಮಾತು ಹೇಳಿದರು. ನೀವು ಕಮಿಟಿ ಎಲ್ಲ ಕೂತಾಗ ಆದಮೇಲೆ ಮತ್ತು ಕೆಲವು ಚರ್ಚೆಗಳು ನಡೀತಾ ಇದ್ವು. ನೀವು ಯಾರ್ರೀ? ಅನ್ಎಲೆಕ್ಟೆಬಲ್ ಟೈರೆಂಟ್ಸ್. ನೀವು ಯಾರ್ರೀ? ಒಬ್ಬ ಭಾರತೀಯ ಪ್ರಜೆ, ಅವನಿಗೆ ಮೂಲಭೂತ ಹಕ್ಕಲ್ಲಿ ಮಾತಾಡುವಂಥ ವಿಚಾರಗಳನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರು ವಕೀಲರೇ. ನನಗೆ ಕಾಣಿಸಿದೆ ಆ ಒಂದು ಆರ್ಟಿಕಲ್ ಎಲ್ಲ ರಾಜಕೀಯ ಪಕ್ಷದವರು ಓದಿಲ್ಲ ಅಂತ ಕಾಣಿಸ್ತದೆ.
ಇಲ್ಲದ್ರೆ ಇಂಥ ಮಾತಾಡ್ತಾ ಇರಲಿಲ್ಲ. ಸೊ ಮೂರು ಪಕ್ಷಗಳು ಪ್ರಜಾಪ್ರಭುತ್ವ ವಿರೋಧಿ ಪಕ್ಷಗಳಾಗಿ ಹೋಗ್ಬಿಟ್ಟು ಅಲ್ಲ ನೀವು ಆ ಸಂದರ್ಭದಲ್ಲಿ ಅಲ್ಲ ಆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ- ಅವರು ಅಲ್ಲ ಒಂದು ಎಲ್ಲ ರಾಜಕೀಯ ಅವ್ರು ಆ ರೀತಿ ಅಂದಂತ ಸಂದರ್ಭದಲ್ಲಿ ತಾವೇನಾದ್ರೂ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಟ್ರಾ? ಬೇರೆ ಬೇರೆ ವೇದಿಕೆಯಲ್ಲಿ ಹೇಳಿದ್ದೇನೆ ನಾನು. ನನಗೆ ಭಾಳ ಮನಸ್ಸಿಗೆ ನೋವಾಯಿತು. ಯಾಕೆಂದರೆ ನಾನು ಹಿಂದಿನಿಂದಲೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಡಿಬೇಟ್ಸನ್ನು ಚರ್ಚೆ ಮಾಡ್ತಾ ಬಂದವನು. ಆಮೇಲೆ ಓದ್ಕೊಂಡು ಮೊದಲನೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ 46ಅಲ್ಲಿ 15th October 46 ಕರೆಕ್ಟ್ ಡೇಟು ಗೊತ್ತಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಇದನ್ನು ಚರ್ಚೆಯನ್ನು ಶುರು ಓಪನ್ ಮಾಡಿದಾಗ ಅವರಂತಾರೆ, ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ಹುಟ್ಟಿಸಿದವರು ಬ್ರಿಟಿಷರು, ನಾವಲ್ಲ. ಆದರೆ ನಾವು ಅದಕ್ಕೆ ಒಪ್ಕೊಂಡೆವು. ಇಲ್ಲಿ ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಇದಕ್ಕೆ ರೂವಾರಿ ನಮ್ಮ ಜನತೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಚರ್ಚೆ ಮಾಡಬೇಕು. ಅವರ ಪರವಾಗಿ ಏನು ಮಾಡಬೇಕು ನಾವು ಅನ್ನೋ ವಿಚಾರದಲ್ಲಿ ಚರ್ಚೆ ಆಗಬೇಕು. 3-4 ಸಲ ಹೇಳ್ತಾರೆ, ಇದು ಈ ಜನತೆಯ ಪರವಾಗಿ ನಾವು ಜನರ ಪ್ರತಿನಿಧಿಗಳಾಗಿ ಬಂದಿದ್ದೇವೆ ಅಂತ. ಅವ್ರೇನಕ್ಕೆ ಅಂದಿದ್ದಾರೆ ಅಂತಂತಂದ್ರೆ, ನಿಜವಾಗ್ಲೂ ಹಂಗೆ ನೋಡಿದ್ರೆ ನಾಳೆ ಚುನಾವಣೆ ನಡೆದ್ರೆ ನೀವು ನಿಂತರು ಯುವರ್ ಆನೆಸ್ಟ್ ಮ್ಯಾನ್, ಓಕೆ, ನೀವು ಗೆಲ್ಲಲ್ಲ. ಅಣ್ಣಾ ಹಜಾರೆ ನಿಂತರು ಗೆಲ್ಲಲ್ಲ. ಆದ್ರೆ ರೆಡ್ಡಿ ಗ್ಯಾಂಗ್ ಅಲ್ಲಿ ಯಾರು ಗೆಲ್ತಾರೆ ಅಥವಾ ಬೇರೆ ಯಾರು ಅದು ಗೊತ್ತು. ಅದಕ್ಕೆ ಹಿಸ್ ಕಾಲ್ಡ್ ಯು ಅನ್ಎಲೆಕ್ಟಬಲ್ ಅಂತ ನೋಡ್ರಂತ. ಎಲ್ಲಾ ಪಕ್ಷದವರು ಚುನಾಯಿತರಾಗದೇ ಇದ್ದವರು ಆಗದೇ ಇರೋರು ನೀವು, ಆಗದೇ ಇರುವಂತ ಯೋಗ್ಯತೆ ಅರ್ಹತೆ ಇಲ್ದವರು. ಸೊ ನೀವ್ ಯಾರ್ರಿ ನಮ್ ಜೊತೆ ಮಾತಾಡೋದಕ್ಕೆ? ಯಾರ್ರಿ? ಹೂ ಆರ್ ಯು? ಅದೊಂದು ಪದ ತಲೆಯಲ್ಲಿ ತಿರುಗ್ತಾ ಇದೆ. ಅಲ್ಲ ಮತ್ತೆ ಸಾಬೀತು ಮಾಡಿದ್ರು ಏನಂದ್ರೆ ಜನರಿಗಿಂತ ಜನಪ್ರತಿನಿಧಿ ದೊಡ್ಡವರು ಅವರು ಸಾಬೀತು ಮಾಡುವಂತ ವಿಚಾರ. ಸರ್ ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡೋಣ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತಿದೆ, ಭಯವ ತುಂಬಿದೆ, ಭಯವ ತುಂಬಿದೆ, ಭಯವ ತುಂಬಿದೆ. ಅದೇ ಕಣ್ಣು ಅದೇ ಕಣ್ಣು ಎಲ್ಲೇ ಹೋದರೂ ನೆರಳಿನ ಹಾಗೆ ಹಿಂದೆ ಬರುತ್ತಿದೆ, ಇರುಳಲಿ ಸುಳಿವ ಮಿಂಚಿನ ಹಾಗೆ ಕಣ್ಣನ್ನು ಚುಚ್ಚುತ್ತಿದೆ, ನೆಲವನ್ನು ಬಗೆದು ಮಣ್ಣಾಗಿರುವ ನಿಜವ ಹುಡುಕುತ್ತಿದೆ, ಪ್ರಾಣವ ತೆಗೆದರು ಕಂಗಳು ಬದುಕಿ ಹೆದರಿಸಿ ನಡುಗಿಸಿದೆ. ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತಿದೆ, ಭಯವ ತುಂಬಿದೆ, ಭಯವ ತುಂಬಿದೆ, ಭಯವ ತುಂಬಿದೆ. ഇരുളിನ ಹಣೆಯಲ್ಲಿ ಹೊಳೆವ ಕಣ್ಣು ಬೆಂಕಿಯ ಸಾರುತ್ತಿದೆ, ನನ್ನೆದೆಯಲ್ಲಿ ಶಾಂತಿಯ ಕದಡಿ ಕಿಚ್ಚಲು ಹಚ್ಚುತ್ತಿದೆ, ನೆಮ್ಮದಿ ಸುಟ್ಟು ರೋಷವು ಹೆಚ್ಚಿ ಹುಚ್ಚನ